ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ. AS ಸ್ಟಡಿ ಸರ್ಕಲಿಂದ ಸ್ವಾಗತ. ಸ್ಪರ್ಧಾ ಮಿತ್ರರೇ, ನಾವು ಈಗ ಪೊಲೀಸ್ ಎಕ್ಸಾಮ್ ಬರ್ತಿರ್ತೀವಿ, PDO ಎಕ್ಸಾಮ್ ಬರ್ತಿರ್ತೀವಿ, PSI ಎಕ್ಸಾಮ್ ಬರ್ತಿರ್ತೀವಿ. ಅವೆಲ್ಲದಕ್ಕೂ ವರ್ಡ್ ಕ್ವಶನ್ ಪೇಪರ್ ಓದ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ವರ್ಡ್ ಕ್ವಶನ್ ಪೇಪರ್ಗಳನ್ನು ಸ್ವಲ್ಪ ಅನಲೈಸಸ್ ಮಾಡೋಣ. ಡೈಲಿ 15-20 ಪ್ರಶ್ನೆಗಳನ್ನು, ಅಂದರೆ ಮುಂದೆ ಬರೋ ಎಕ್ಸಾಮ್ಗಳಿಗೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಬದ್ರಿನಾಥ್ ಯಾವ ನದಿಯ ದಡದಲ್ಲಿದೆ? ನಿಮ್ಮ ಆಪ್ಷನ್ಸ್: ಮಂದಾಕಿನಿ, ಸಟ್ಲೇಜ್, ಅಲಕನಂದ, ಬ್ರಹ್ಮಪುತ್ರ. ಸರಿಯಾದ ಉತ್ತರ ಅಲಕನಂದ. ಅಲಕನಂದ ನದಿಯು ಗಂಗಾ ನದಿಯ ಮೂಲ ನದಿಯಾಗಿದೆ. ಈ ನದಿಯು ಉತ್ತರಾಖಂಡ ರಾಜ್ಯದಲ್ಲಿ ಹರಿಯುತ್ತಿದ್ದು, ಈ ನದಿಗೆ ಕೇದಾರನಾಥ ಎಂಬಲ್ಲಿ ಮಂದಾಕಿನಿ ನದಿಯು ಸೇರುತ್ತದೆ. ನಂತರ ದೇವಪ್ರಯಾಗದಲ್ಲಿ ಭಗೀರಥಿಯೊಂದಿಗೆ ಸೇರಿ ಗಂಗಾ ನದಿಯಾಗಿ ಹರಿಯುತ್ತದೆ. ಮಂದಾಕಿನಿ ನದಿಯು ಅಲಕನಂದ ನದಿಯ ಉಪನದಿಯಾಗಿದ್ದು, ಉತ್ತರಾಖಂಡ ರಾಜ್ಯದ ಕೇದಾರನಾಥ ಸಮೀಪ ಉಗಮಿಸುತ್ತದೆ ಮತ್ತು ರುದ್ರಪ್ರಯಾಗನಲ್ಲಿ ಅಲಕನಂದ ನದಿಗೆ ಸೇರುತ್ತದೆ. ಪ್ರಶ್ನೆ 2. ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು? ಈ ಥರ ಪ್ರಶ್ನೆ ಕೇಳ್ತಾರೆ. ಸರ್ವೋಚ್ಚ ನ್ಯಾಯಾಲಯ, ಸಂಸತ್ತು, ರಾಷ್ಟ್ರಪತಿ, ಸಂವಿಧಾನ. ಉತ್ತರ ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯವು ಭಾರತದ ಅತ್ಯುನ್ನತ ನ್ಯಾಯಾಲಯವಾಗಿದ್ದು, ಸಂವಿಧಾನದ ರಕ್ಷಣೆ, ಮೂಲಭೂತ ಹಕ್ಕುಗಳ ರಕ್ಷಣೆ ಮತ್ತು ಯಾವುದೇ ಮೊಕದ್ದಮೆಯ ಕೊನೆಯ ಹಂತವಾಗಿದೆ. ಸಂವಿಧಾನದ 143ನೇ ವಿಧಿಯು ಆಡಳಿತದಲ್ಲಿ ಗೊಂದಲ ಉಂಟಾದಾಗ ರಾಷ್ಟ್ರಪತಿಗಳು, ಅಟಾರ್ನಿ ಜನರಲ್ ಅವರ ಮೂಲಕ ಸುಪ್ರೀಂ ಕೋರ್ಟ್ನ ಸಲಹೆ